ಬೊಳವಾರು ಹಾರಡಿಯಲ್ಲಿ ರಸ್ತೆ ಕಾಮಗಾರಿ ವಿಳಂಬ ಮತ್ತು ಕಲಪೆಯಾಗಿದೆ ಎಂದು ಆರೋಪಿಸಿ ಬಿಜೆಪಿಯಿಂದ ಬೊಳವಾರಿನಿಂದ ಹಾರಡಿ ತನಕ ಕಾಲ್ನಡಿಗೆಯ ಮೂಲಕ ತೆರಳಿ ರಸ್ತೆಯನ್ನ ವೀಕ್ಷಿಸಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ಎತ್ತಿಕೊಂಡು ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸಬೇಕು, ಇಲ್ಲವಾದಲ್ಲಿ ಮುಂದೆ ಪ್ರತಿಭಟನೆ ಎದುರಿಸಲು ಸಿದ್ಧರಾಗಿ ಎಂದು ಬಿಜೆಪಿ ಎಚ್ಚರಿಕೆಯನ್ನ ನೀಡಿದೆ. ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರ ನೇತೃತ್ವದಲ್ಲಿ ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ಜುಲೈ 23ರಂದು ಬೆಳಿಗ್ಗೆ ಬೊಳವಾರು ಓಂ ಶ್ರೀ ಶಕ್ತಿ ಆಂಜನೇಯ ಮಂತ್ರಾಲಯದ ಬಳಿ ರಸ್ತೆ ಕಾಮಗಾರಿ ಕುರಿತು ಸ್ಥಳೀಯ ರಿಕ್ಷಾ ಚಾಲಕರು ಮತ್ತು ಸಾರ್ವಜನಿಕರಿಂದ ಮಾಹಿತಿ ಪಡೆದುಕೊಂಡರು. ಕಾಮಗಾರಿ ಸಮರ್ಪಕವಾಗಿ ಮಾಡಿದ್ರಿಂದ ಸುಮಾರು 15 ಮನೆಗಳಿಗೆ ನೀರಿನ ಸಂಪರ್ಕ ಕಳೆದ 1 ತಿಂಗಳಿನಿಂದ ಕಡಿತವಾಗಿರುವಂತದ್ದು, ಕಾಂಕ್ರೀಟ್ ರಸ್ತೆ ಬದಿಗೆ ಮಣ್ಣು ಹಾಕದೆ ಅಪಾಯದ ಸ್ಥಿತಿ ನಿರ್ಮಾಣ ಮಾಡಿರುವ ಕುರಿತು ಸಾರ್ವಜನಿಕರ ಆರೋಪಗಳನ್ನು ಆಲಿಸಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಆರಂಭದಲ್ಲಿ ಪೌರಾಯುಕ್ತರಿಗೆ ಕರೆ ಮಾಡಿ ಕುಡಿಯುವ ನೀರಿನ ಸಂಪರ್ಕ ತಕ್ಷಣ ದುರಸ್ತಿ ಮಾಡುವಂತೆ ಒತ್ತಾಯಿಸಿದರು. ಇದೇ ಸಂದರ್ಭ ಆಗಮಿಸಿದ ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ರಾಜೇಶ್ ಶೆಟ್ಟಿ ಅವರನ್ನ ಕಾಮಗಾರಿ ನಿಧಾನಗತಿ ಕುರಿತು ತರಾಟೆಗೆ ಎತ್ತಿಕೊಂಡರು. ಕೊನೆಗೆ ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಪ್ರತಿಭಟನೆ ಎದುರಿಸಲು ಸಿದ್ಧರಾಗಿ ಎಂದು ಎಚ್ಚರಿಕೆಯನ್ನ ನೀಡಿದರು. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಪಿಬಿ, ಜಿಲ್ಲಾ ಕಾರ್ಯದರ್ಶಿ ವಿದ್ಯಾಗೌರಿ, ಪ್ರಸನ್ನ ದರ್ಬೆ, ರಾಜೇಶ್ ಬನ್ನೂರು ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲ ಮತ್ತೆ ರಿಕ್ಷಾದವರಿಗೆ ಪಾರ್ಕಿಂಗ್ ಆಗಬೇಕು, ಸರಿಯಾ? ನಿಮ್ಮ ರಿಕ್ಷಾ ಪಾರ್ಕಿಂಗ್ ಎಲ್ಲಿತ್ತು? DC ಕೊಟ್ಟದ್ದು. ಮತ್ತೆ ಅವರಿಗೆ ಎಲ್ಲಿ ಪಾರ್ಕಿಂಗ್ ಕೊಡ್ತೀರಿ ನೀವು ರಿಕ್ಷಾದವರಿಗೆ? ಎಲ್ಲಿ ಅಲ್ಲ, ಅವರಿಗೆ ಎಲ್ಲ ಕೊಟ್ಟರೆ ಅವರಿಗೆ ಆಗುದಿಲ್ಲ, ಅವ್ರಿಗೆ ಕೇಳುದಿಲ್ಲ. ನಿಮಗೆ ಜನ ಬಂದು ಬಸ್ಸಿಗೆ ಹತ್ತುವಂಥದ್ದು ಅಲ್ಲ, ಸಾರ್ವಜನಿಕವಾಗಿ ಜನ ಸೇರುವಂಥ ಜಾಗವೇ ಜಂಕ್ಷನ್ ಆಗಬೇಕು. ಅವರಿಗೆ ಎಲ್ಲೋ ನೀವು ಕೊಟ್ಟರೆ ಅವ್ರಿಗೆ ಹೇಳ್ತಾರ? ಅದನ್ನು ಯಾರು ಮಾಡಿಕೊಡ್ಬೇಕು? ನೀವು ಮಾಡಿಕೊಡ್ಬೇಕು, ಸರಿಯಲ್ಲ? ನೋಡಿ, ಅವ್ರ ಮೀಟ್ರ್ 800 ಮೀಟ್ರ್ ರಸ್ತೆ ಈಗಾಗಲೇ ಟೆಂಡರ್ ಕರೆದು ಆ ಕಾಮಗಾರಿ ಡಿಸೆಂಬರ್ ತಿಂಗಳಲ್ಲಿ ಮುಗಿಸಬೇಕಿತ್ತು. ಡಿಸೆಂಬರ್ ಕಳೆದು ಇವತ್ತು ಸುಮಾರು 8 ತಿಂಗಳಾಯಿತು. ಆ 8 ತಿಂಗಳಾದರೂ ರಸ್ತೆಯ ದುರವಸ್ಥೆಯಿಂದ ಸಾರ್ವಜನಿಕರು, ಮಕ್ಕಳು, ರಿಕ್ಷಾ ಚಾಲಕ ಮಾಲಕರು, ಸಾರ್ವಜನಿಕರು ಇವತ್ತು ಪುತ್ತೂರು ನಗರಕ್ಕೆ ಬರಲಿಕ್ಕೆ ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗಲಿಕ್ಕೆ ಇವತ್ತು ಒಂದಷ್ಟು ಭಾವನೆಯನ್ನು ಪಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಗೆ ಪೂರಕವಾಗಿ ಅಭಿವೃದ್ಧಿ ನಡೀಬೇಕು, ಅಭಿವೃದ್ಧಿ ಆದಾಗ ಯಾವುದೇ ಅಡೆತಡೆ ಮಾಡಬಾರ್ದು, ಅದರ ಬಗ್ಗೆ ನಾವು ಯಾವುದೇ ರಸ್ತೆ ತಡೆ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದೆವು. ಆದರೆ ಇವತ್ತು ಒಂದು ಕಾಮಗಾರಿ ಆರಂಭ ಆಗಿ ಟೆಂಡರ್ ಆಗಿ ಆ ಟೆಂಡರ್ ಅವಧಿ ಮುಗಿದು 8 ತಿಂಗಳಾದರೂ ಆ ಕಾಮಗಾರಿ ಆಗುವುದಿಲ್ಲ, ಜನರಿಗೆ ಸಮಸ್ಯೆಗಳಾಗ್ತದೆ ಅಂತ ಹೇಳುವಾಗ ಇವತ್ತು ಭಾರತೀಯ ಜನತಾ ಪಾರ್ಟಿ ಆ ಕಾಮಗಾರಿಯ ವೀಕ್ಷಣೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಕಾಮಗಾರಿ ವೇಗವನ್ನು ಪಡ್ಕೊಳ್ಬೇಕು, ಅದಕ್ಕೆ ಏನು ಮಾಡಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರೆಲ್ಲರೂ ಈ ರಸ್ತೆಯನ್ನು ಒಂದು ವೀಕ್ಷಣೆ ಮಾಡುವಂಥ ಕೆಲಸ ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೇವೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಒಟ್ಟು 13 ಕಿಲೋಮೀಟರ್ ಇದೆ. ಅದರಲ್ಲಿ 3 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮತ್ತು ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತದೆ. 10 ಕಿಲೋಮೀಟ್ರ್ ಇವತ್ತು ನಮ್ಮ PWD ಇಲಾಖೆಯ ಸುಪರ್ದಿಗೆ ಬರ್ತದೆ. 10 ಕಿಲೋಮೀಟ್ರಲ್ಲಿ ಹಿಂದೆ ನಮ್ಮ ಸರ್ಕಾರ ಇರುವಾಗ ಸಂಜೀವ ಮಠಂದೂರು ಶಾಸಕರಾಗಿರುವಾಗ 5 ಕಿಲೋಮೀಟ್ರ್ 200 ಮೀಟ್ರ್ ರಸ್ತೆಯನ್ನು ನಾವು ಚತುಷ್ಪಥ ರಸ್ತೆಯನ್ನಾಗಿ ಮಾಡಿದ್ದೇವೆ. ಅದಕ್ಕೆ ಮೊದಲು ಮಲ್ಲಿಕಾ ಪ್ರಸಾದ್ ಇರುವಾಗ 700 ಮೀಟ್ರ್ ರಸ್ತೆಯನ್ನು ಚತುಷ್ಪಥ ಮಾಡಿದ್ದಾರೆ. ಶಕುಂತಲಾ ಶೆಟ್ಟರು MLA ಇರುವಾಗ 1 ಕಿಲೋಮೀಟರ್ ರಸ್ತೆಯನ್ನು ಚತುಷ್ಪಥ ಮಾಡಿದ್ದಾರೆ. ಬಾಕಿ ಉಳಿದಂಥ 3 ಕಿಲೋಮೀಟರ್ ರಸ್ತೆಯಲ್ಲಿ ಇವತ್ತು 800 ಕಿಲೋಮೀಟರ್ ರಸ್ತೆ ಇನ್ನೂ ಕೂಡ ಅಪೂರ್ಣ ಅವಸ್ಥೆಯಲ್ಲಿದೆ. ಇವತ್ತು ಜನ ಹಾರಾಡಿಯಿಂದ ನಮ್ಮ ಬೊಳವಾರಿಗೆ ಬರಬೇಕಿದ್ರೆ ಇವತ್ತು ಕಿಲೋಮೀಟರ್ ಗಟ್ಟಲೆ ಆ ಕ್ಯೂ ಅಲ್ಲಿ ನಿಂತು ಕೆಸರುಮಯವಾದಂಥ ರಸ್ತೆಯಲ್ಲಿ ಓಡಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಕ್ಷಾ ಚಾಲಕ ಮಾಲಕರಿಗೆ ಕಳೆದ 6 ತಿಂಗಳಿಂದ ಬಹುಶಃ ಪುತ್ತೂರು ಜಾತ್ರೆಗೆ ಆರಂಭ ಮಾಡಿದಂಥ ಈ ರಸ್ತೆಯ ಅಭಿವೃದ್ಧಿ ಇವತ್ತು ಕೂಡ ಬೊಳವಾರು ಜಂಕ್ಷನಲ್ಲಿ ಅಂತಿಮ ಆ ಒಂದು ವ್ಯವಸ್ಥೆಗೆ ಬರಲಿಲ್ಲ. ಅಲ್ಲಿಯ ಅಂಗಡಿ ಮಾಲಕರು, ಅಂಗಡಿಗೆ ಬರುವಂಥ ಎಲ್ಲ ನಮ್ಮ ಗ್ರಾಹಕರು ಇವತ್ತು ಅಲ್ಲಿ ಒಂದಷ್ಟು ಸಮಸ್ಯೆಯನ್ನು ಎದುರಿಸುವ ಜೊತೆಯಲ್ಲಿ ಇವತ್ತು ತಮ್ಮ ಹೊಟ್ಟೆಪಾಡಿಗೆ ದುಡಿಯುವಂಥ ಆ ಕೆಲಸ ಮಾಡುವಂಥ ಬಂಧುಗಳು ಕೂಡ ಇವತ್ತು ಹೊಟ್ಟೆಪಾಡಿಗೆ ಇವತ್ತು ಒಂದಷ್ಟು ಸಾಲ ಮಾಡಿ ಜೀವನ ನಿರ್ವಹಣೆ ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಅಧಿಕಾರಿಗಳಲ್ಲಿ ಹೇಳುವಾಗ ಅಧಿಕಾರಿಗಳು ಬೇರೆ ಬೇರೆ ನೆಪವನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇವತ್ತು ಒಬ್ಬ ಗುತ್ತಿಗೆದಾರ, ಯಾವುದೋ ಪರವೂರಿನ ಗುತ್ತಿಗೆದಾರನಿಗೆ ಈ ಒಂದು ಟೆಂಡರನ್ನು ಕೊಟ್ಟ ಪರಿಣಾಮ ಇವತ್ತು ಅವರಿಗೆ ಇದರ ಬಗ್ಗೆ ಉತ್ತರದಾಯಿತ್ವ ಇಲ್ಲ.
ಅವರು ಅವರ ಬೇಜವಾಬ್ದಾರಿಯಿಂದ ಈ ಒಂದು ಕೆಲಸ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಆ ಇಲಾಖೆ ಕೂಡ ಇವತ್ತು ಆ ಗುತ್ತಿಗೆದಾರನ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಅಂತೇಳಿ ನಮಗೆ ನಮ್ಮ ಅಧಿಕಾರಿಗಳು ಮಾತಾಡುವಾಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಒಂದು ಸರ್ಕಾರಕ್ಕೆ ಬದ್ಧತೆ ಬೇಕು, ಇಚ್ಛಾಶಕ್ತಿ ಬೇಕು. ಅಭಿವೃದ್ಧಿಯ ಕೆಲಸ ಮಾಡುವಾಗ ಅಲ್ಲಿ ಒಂದಷ್ಟು ಅದನ್ನು ಅವಲೋಕನ ಮಾಡುವಂಥ ಕಾಲಕ್ಕೆ ಪರಿಶೀಲನೆ ಮಾಡಿ ಪ್ರಗತಿಯನ್ನು ನೋಡುವಂಥ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಬೇಕು. ಇದನ್ನು ಯಾವುದನ್ನು ಮಾಡದೆ ಇವತ್ತು ಬೇರೆ ಬೇರೆ ಇಲಾಖೆಯ ಸಹಕಾರವನ್ನು ಪಡ್ಕೊಳ್ಳದೆ ಇವತ್ತು ಕಂದಾಯ ಇಲಾಖೆ ಇರ್ಬೋದು, ಇಲ್ಲಿಯ ನಮ್ಮ ಮುನ್ಸಿಪಾಲ್ಟಿ ನಗರ ಸಭೆ ಇರ್ಬೋದು, ನಮ್ಮ ಮೆಸ್ಕಾಮ್ ಇರ್ಬೋದು, ನಮ್ಮ ಫಾರೆಸ್ಟ್ ಇಲಾಖೆ ಇರ್ಬೋದು, ಇವತ್ತು ಜಲಸಿರಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಸೇರಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸ ಮಾಡಿದರೆ ಬಹುಶಃ ಇದು ಕಾಲಮಿತಿಯಲ್ಲಿ ಮುಗಿತಾ ಇತ್ತು.